ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಭಯಾನಕ ದರೋಡೆ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನಲ್ಲಿ ಸಿಕ್ಕಿಬಿದ್ದ ಇಬ್ಬರು ದರೋಡೆಕೋರರು ಇಬ್ಬರ ಬಂಧನದ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಬಾಕ್ಸ್ನಿಂದ ಬ್ಯಾಗಿಗೆ ಹಣವನ್ನು ತುಂಬಿಕೊಂಡು ಪರಾರಿಯಾಗಲಿಕ್ಕೆ ಯತ್ನ ಮಾಡಿದ್ರಂತೆ. ರಾಯ್ಪುರಕ್ಕೆ ಹೋಗಲಿಕ್ಕೆ ಖಾಸಗಿ ಬಸ್ನಲ್ಲಿ ಟಿಕೆಟ್ ಕೂಡ ಬುಕ್ ಮಾಡಿದ್ರಂತೆ. ಖದೀಮರ ನಡವಳಿಕೆಯಿಂದ ಬಸ್ ಮಾಲೀಕನಿಗೆ ಅನುಮಾನ ಬರುತ್ತೆ. ಈ ವೇಳೆ 2 ಸುತ್ತು ಫೈರಿಂಗ್ ಮಾಡಿ ಅಲ್ಲಿಂದ ಕಾಲ್ ಕೀಳೋದಕ್ಕೆ ನೋಡಿದ್ದಾರೆ. ಆರೋಪಿಗಳನ್ನು ಬಂಧಿಸಿದ್ದಾರೆ ಹೈದರಾಬಾದ್ನ ಅಫ್ಜಲ್ ಜಂಗ್ ಪೊಲೀಸರು. ಈ ಸಂದರ್ಭದಲ್ಲಿ ಬೀದರ್ನ ದರೋಡೆ ಕೇಸ್ಗೆ ಅದು ಲಿಂಕ್ ಆಗಿದೆ. ಹಾಗಾಗಿ ಈಗ ಬೀದರ್ ಪೊಲೀಸರು ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬಾಯಿ ಬಿಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಕಾರಣ ಇವರು ಹೈದರಾಬಾದ್ ಏನು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ, ಅವರು ಈಗ ಅವ್ರನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಫಾಲೋ ಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದರು, ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗೋಕೆ ಹೊರಟಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 ಡೇಸಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗಿದ್ದಾರೆ. ಅದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನು ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿರ್ಬೋದು. ಅವರು ಹೈದರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ